ಹಾಯ್ ವಿವೋಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತ ಅಂದರೆ ಮ್ಯಾಂಗೋ ಕಸ್ಟರ್ಡ್ ಕೇಕ್. ಈ ಒಂದು ಮ್ಯಾಂಗೋ ಕಸ್ಟರ್ಡ್ ಕೇಕ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮನೆಯಲ್ಲೇ ಮೊದಲಿಗೆ ಒಂದು ಬೌಲನ್ನು ತಗೊಂಡು 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಬೇಕು, ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಬೇಕು, ನಂತರ 1/4 ಕಪ್ನಷ್ಟು ಮೊಸರು, ನಂತರ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕು, ನಂತರ 1/4 ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಸ್ಪೂನ ಸಹಾಯದಿಂದ ಮಿಕ್ಸ್ ಮಾಡ್ಕೊಬೇಕು, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ. ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಒಂದೇ ಸಲ ಹಾಲು ಹಾಕ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈ ಹದಕ್ಕೆ ಬರೋವರೆಗೂ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಹದಕ್ಕೆ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಟರ್ ರೆಡಿಯಾಗಿದ್ದಾದಮೇಲೆ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಿನ ಬೌಲನ್ನು ತಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾಗಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಎಲ್ಲ ಕಡೆ ಅದನ್ನು ನೋಡಿ ಎಲ್ಲ ಕಡೆ ಅದನ್ನು ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಒಂದು ಹಿಟ್ಟು ತಳ ಹಿಡಿಬಾರ್ದು ಅಂತ, ಕೇಕು ತೆಗಿಬೇಕಾದ್ರೆ ಈಸಿಯಾಗಿ ಬರಲಿ ಅಂತ, ಅದಕ್ಕಷ್ಟೇ. ಆ ಒಂದು ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಬೌಲ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ಅದನ್ನು ಹೀಗೆ ಡ್ಯಾಬ್ ಮಾಡ್ಕೊಬೇಕು. ಹೀಗೆ ಡ್ಯಾಬ್ ಮಾಡೋದ್ರಿಂದ ಬಬಲ್ಸ್ ಏನಾದ್ರು ಫಾರ್ಮ್ ಆಗಿದರೆ ಹೋಗುತ್ತೆ ಅಂತ. ನಂತರ ಒಂದು ದಪ್ಪ ತಳದ ಕಡಾಯಿನ ತೊಗೊಂಡು ಹೀಗೆ ಮರಳನ್ನು ಹಾಕಿ ಮೇಲೆ ಸ್ಟ್ಯಾಂಡ್ ಇಟ್ಟು ಅದನ್ನು 5ರಿಂದ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟ್ ಆಗಿದ್ದಾದಮೇಲೆ ಈ ಒಂದು ಬ್ಯಾಟರ್ನ ಅದರೊಳಗಡೆ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 25ರಿಂದ 30 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಿದ್ದಾದಮೇಲೆ ಏನಂತಂದರೆ ಅದೇನಾದರೂ ಬೆಂದಿಲ್ಲ ಅಂತ ಹೇಗೆ ಚೆಕ್ ಮಾಡೋದಂದರೆ ಒಂದು ಫೋರ್ಕ್ನ ಸಹಾಯದಿಂದ ಹೀಗೆ ಚುಚ್ಚಿ ನೋಡಿದಾಗ ಏನಾದರೂ ಹಿಟ್ಟು ಅಂಟ್ಕೊಂಡಿತ್ತು ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ. ಏನಾದರೂ ಅಂಟ್ಕೊಂಡಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಏನಾದರೂ ಅಕಸ್ಮಾತ್ ಅಂಟ್ಕೊಂಡಿದ್ರೆ ಅದನ್ನ ಇನ್ನೂ ಸ್ವಲ್ಪ ಹೊತ್ತಿಟ್ಟು ಬೇಯಿಸ್ಕೊಳ್ಳಿ. ನಂತರ ಕಸ್ಟರ್ಡ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಮ್ಯಾಂಗೋ ಕಸ್ಟರ್ಡ್ನ ಒಲೆ ಮೇಲೆ ಒಂದು ಬೌಲನ್ನು ಇಟ್ಬಿಟ್ಟು ಅದಕ್ಕೆ 1 ಕಪ್ ಹಾಲು ಹಾಗೆ 1 ಸ್ಪೂನಷ್ಟು ಕಸ್ಟರ್ಡ್ನ ಹಾಕ್ಬಿಟ್ಟು ಅದನ್ನು ಮೊದಲೇ ಮಿಕ್ಸ್ ಮಾಡಿ ನೀರಿನಲ್ಲಿ ಹಾಕ್ಕೊಬೇಕಾಗುತ್ತೆ, ಏನು ಗಂಟಿಲ್ದಾಗೆ ಹಾಕ್ಕೊಂಬಿಟ್ಟು ಅದನ್ನು ನೋಡಿ ಹೀಗೆ ಕುದಿಸ್ಕೊಬೇಕಾಗುತ್ತೆ. ಅದು ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಅದನ್ನು ಕುದಿಸ್ಕೊಬೇಕು. ಅದನ್ನು ಕುದಿಸ್ಕೊಂಡಿದ್ದಾದಮೇಲೆ ಕೂಲ್ ಆಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಬೇಕು. ಕೂಲ್ ಆಗಿದ್ದಾದಮೇಲೆ ಅದಕ್ಕೆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಬೇಕಾಗುತ್ತೆ. ಮ್ಯಾಂಗೋ ಪ್ಯೂರಿ ಏನಿಲ್ಲ, ಏನು ಮ್ಯಾಂಗೋ ಪಲ್ಪ್ ಇರುತ್ತೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಸಣ್ಣಗೆ ಮಾಡಿಕೊಂಡ್ರೆ ಮ್ಯಾಂಗೋ ಪ್ಯೂರಿ ರೆಡಿ ಆಗುತ್ತೆ. ಆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಕಸ್ಟರ್ಡ್ ಒಳಗಡೆ. ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ ಸ್ವೀಟ್ನೆಸ್ಸಿಗೋಸ್ಕರ ಮಿಲ್ಕ್ ಮೇಡನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಮ ಈ ಸ್ವೀಟನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಯೂಸ್ ಮಾಡ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ನಂತರ ಏನು ಕೇಕ್ ಇರುತ್ತಲ್ಲ, ಈ ಕೇಕ್ ಮೇಲ್ಗಡೆ ಏನು ಉಬ್ಬಿರುತ್ತೋ ಅದನ್ನು ತಕ್ಕೋಬೇಕು. ಈ ಥರ ಚಾಕಿಂದ ಕುಯ್ದುಬಿಟ್ಟು ತಕ್ಕೊಳ್ಳಿ. ನಂತರ ಮ್ಯಾಂಗೋ ಕಸ್ಟರ್ಡ್ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನು ಈ ಕೇಕ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನಂತರ ಅದಕ್ಕೆ ಏನು ಕೇಕ್ ಸ್ಪ್ರಿಂಕ್ಲರ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಮ್ಯಾಂಗೋ ಕಸ್ಟರ್ಡ್ ಕೇಕ್ ರೆಡಿಯಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.